ಮತ್ತಾರ್ಗೇನ್ ಅರ್ಥ ಆಯ್ತು? ಭಗಿನಿ ನಾನು ಸಂಸ್ಕೃತ ಅಲ್ಲಿ ಹೇಳ. ಹೇಳಿ ಹೇಳಿ. ಸರ್ವೇಷಾಂ ಪ್ರತಿ ವಿನಯಶೀಲಃ ಅದರ್ಪೂರ್ಣಃ ಚ ಸದಾ ಭವೇತ್. ಮತ್ತೊಂದ್ಸಲ ಹೇಳು ವೈಷ್ಣವಿ, ನಿಧಾನ ಹೇಳು. ಸರ್ವೇಷಾಂ ಪ್ರತಿ ವಿನಯಶೀಲಃ ಅದರ್ಪೂರ್ಣಃ ಚ ಸದಾ ಭವೇತ್. ಭವೇತ್. ಭವೇತ್ ಅಂದ್ರೆ ಆಗಬೇಕು. ಸರ್ವೇಶಾಂ ಕೃತೆ ಎಲ್ಲರೊಂದಿಗೆ, ಎಲ್ಲರಿಗೂ ನಾವು ವಿನಯಪೂರ್ವಕವಾಗಿ ಆದರದಿಂದ ನೋಡ್ಬೇಕು ಅಂತ ನೀನ್ ಹೇಳಿದಲ್ವಾ? ಉತ್ತಮ ಉತ್ತಮ. ಅದೇ ಇದರ ನೀತಿ ಏನಪ್ಪಾ ಅಂದ್ರೆ, ನಾವು ಮುಖ ನೋಡಿ ಅಥವಾ ಅವರನ್ನು ನೋಡಿದ ಕೂಡಲೇ ಅಂದಾಜಿಸಬಾರ್ದು ಅವ್ರು ಹೀಗೆ ಅಂತ ಹೇಳಿ ಅಂತ. ರೂಪೇಣ ಗುಣಸ್ಯ ನಿರ್ಧಾರಂ ನ ಕರಣೀಯಂ. ಅವನ್ ಹೀಗೆ ಹಾಗೆ ಅಂತ ಹೇಳ್ಬಿಟ್ಟು ನಾವು ನೋಡಿದ ಕೂಡಲೇ ಅಂದಾಜು ಮಾಡಬಾರ್ದು. ಅವ್ರ ಜೊತೆ ನಾವು ಒಡನಾಡಿದಾಗ್ಲೇ ನಮ್ಗೆ ಅವ್ರು ಏನು ಅಂತ ಗೊತ್ತಾಗತ್ತೆ ಅನ್ನೋದು ಇದ್ರದ್ದು ನೀತಿ. ನೋಡಿದ ಕೂಡಲೇ ಮೊಳ ಏನಂತಾರೆ ಕನ್ನಡದಲ್ಲಿ ಒಂದು ಗಾದೆ ಇದೆಲ್ಲ, ಯಾರು ಹೇಳ್ತೀರಾ? ಸಿಮಿಲರ್ ನೆನಪಾಗುತ್ತೆ ಯಾರಿಗಾದ್ರು? ಹಾಕ್ಬಾರ್ದು. ಮುಖ ನೋಡಿ ಮೊಳ ಹಾಕ್ಬಾರ್ದು. ವೆರಿ ಗುಡ್ ವೆರಿ ಗುಡ್. ಮುಖ ನೋಡಿ ಮೊಳ ಹಾಕ್ಬಾರ್ದು ಅಂತೀವಿ. ಹಾಗೆ ವೇಷ ನೋಡಿ ಗುಣನ ಅಳಿಬಾರ್ದು, ಅದು ಕೂಡ. ರೂಪೇಣ ಗುಣಸ್ಯ ನಿರ್ಧಾರ ನಾ ಕರಣೀಯಂ ಅಂತ ಇದ್ರಲ್ಲಿ. ಈಗ ನೀವು ಕಥೆಗಳು ಹೇಳಿ, ಯಾರು ಹೇಳ್ತೀರಾ ನೋಡೋಣ. ಚಿಕ್ಕದಾದ್ರೂ ಪರವಾಗಿಲ್ಲ, ಎಲ್ಲರಿಗೂ ಗೊತ್ತಿರೋ ಕಥೆ ಆದ್ರೂ ಪರವಾಗಿಲ್ಲ, ನೀವು ಹೇಳ್ಬೇಕಷ್ಟೇ ನಂಗೆ. ವರ್ಷ ಹೇಳ್ತೀರಾ? ಕತೆ ಹೇಳಿ ಯಾವ್ದಾದ್ರು. ನಾನು ಹೇಳಿದ ಕತೆನೇ ಹೇಳಿದ್ರು ಪರವಾಗಿಲ್ಲ, ಕನ್ನಡದಲ್ಲಿ ಹೇಳಿ. ಎಸ್ ಮ್ಯಾಮ್. ಒಂದಿನ ಒಂದು ರಾಜ ಇರ್ತಾನೆ ಮ್ಯಾಮ್ ಒಂದು ಅರಮನೆಯಲ್ಲಿ. ಅವನಿಗೆ ಒಂದು ಮಗಳಿರ್ತಾನೆ. ಆ ಮಗಳಿಗೆ ಮದ್ವೆ ಆಗೋದು ವಯಸ್ಸು ಬಂದಿರುತ್ತೆ. ಆವಾಗ ಅವಳು ಮದ್ವೆ ಮಾಡ್ಕೋಬೇಕಂದ್ರೆ ಅವಳಿಗೆ ಸೆಲೆಕ್ಟ್ ಮಾಡ್ಬೇಕು ಯಾರು ತುಂಬಾ ನಾಲೆಜ್ ಇದೆ ಅಂತ ನೋಡಕ್ಕೆ. ಸೆಲೆಕ್ಟ್ ಮಾಡಕ್ಕೆ 3 ಕ್ವಶನ್ ಕೇಳ್ತಾ ಇದ್ರು. ಅದಕ್ಕೆ ಎಲ್ಲರೂ ರಾಂಗ್ ಅಂತ ಇದ್ರು. ಅದಕ್ಕೆ ಈ ಮಂತ್ರಿದು ಮಗನು ಟೆಸ್ಟ್ ತಗೊಳಕ್ ಹೋಗಿದ್ದ, ಅವನು ರಾಂಗ್ ಅಂದ. ಅದಕ್ಕೆ ಮಂತ್ರಿಗೆ ತುಂಬಾ ಕೋಪ ಬಂದು ಒಂದು ಮೇಕೆ ಕಾಯಿಸೋ ಹುಡ್ಗನ ಅವನ್ಗೆ ಎಲ್ಲ ಕ್ವಶನ್ ಕರೆಕ್ಟ್ ಆಗಿ ಹೇಳ್ದ ಅಂತ ಹೇಳಿ ಅವನ್ಗೆ ಮದ್ವೆ ಮಾಡಿಸ್ಬಿಟ್ಟ. ಆಮೇಲೆ ನೆಕ್ಸ್ಟ್ ದಿನ ಅವ್ರು ನೋಡೋವಾಗ, ಅವಳು ಮಾತಾಡ್ಸೋವಾಗ ಅವನು ಗೊತ್ತಾಯ್ತು ಅವನಿಗೆ ಅಷ್ಟೊಂದು ಬುದ್ಧಿ ಇಲ್ಲ ಅಂತ. ಅದಕ್ಕೆ ಆ ದಿವಸ ರಾತ್ರಿ ಅವ್ರ ಬೆಡ್ರೂಮ್ ಅಲ್ಲಿ ಒಂದು ಸೀಕ್ರೆಟ್ ರೂಮ್ ಇರುತ್ತೆ. ಆ ರೂಮಿಂದ ಹೋದ್ರೆ ಒಂದು ಟೆಂಪಲ್ ಇರುತ್ತೆ. ಆ ಕಾಳಿ ಟೆಂಪಲ್ಗೆ ಹೋದ್ರು ಅವ್ರು ರಾತ್ರಿ. ಅವಾಗ ಒಂದು ಆ ಕಾಳಿ ಇನ್ನ ಬಂದಿರಲ್ಲ. ಅದಕ್ಕೆ ಅವಳು ಮಲ್ಕೊಬಿಡ್ತಾಳೆ. ಅವಳು ಅಂತಾಳೆ ಅವನ ಹಸ್ಬೆಂಡ್ಗೆ, ಅದು ನೀನು ಒಳಗೋಗಿ ಬಾಗಿಲು ಮುಚ್ಕೋ, ದೇವಿ ಬಂದಾಗ ಮಾತ್ರ ತೆಗಿ, ನಾನು ಹಿಂಗೆ ವರ ಕೇಳ್ತೀನಿ, ಅವಾಗ ಮಾತ್ರ ಅವ್ರು ಓಕೆ ಅಂದ್ರೆ ಮಾತ್ರ ನೀನು ಬಾಗಿಲು ತೆಗಿಬೇಕು ಅಂತ. ಅವಾಗ ದೇವಿ ಬರೋವಾಗ ಆ ರಾಣಿ ಮಲ್ಕೊಂಡಿರ್ತಾಳೆ. ಆ ಹಸ್ಬೆಂಡ್ ಒಳಗಿರ್ತಾನೆ. ಅದಕ್ಕೆ ಅವ್ನು ಕೇಳ್ತಾನೆ, ನಂಗೆ ವಿದ್ಯೆ ಬೇಕಂತ, ನೀನು ಹಂಗೆ ವರ ಕೊಡ್ಬೇಕು ಅಂತ. ಅದಕ್ಕೆ ಕಾಳಿ ಬಂದು, ಆಯ್ತು ನಾನು ನಿಂಗೆ ಕೊಡ್ತೀನಿ, ನೀನು ಬಾಗಿಲು ಓಪನ್ ಮಾಡು ಅಂತಾರೆ. ಅದಕ್ಕೆ ಅವ್ರ ನಾಲ್ಗೆ ಮೇಲೆ ಓಂ ಅಂತ ಬರ್ತಿ ಅವನಿಗೆಲ್ಲ ವಿದ್ಯೆ ಬರುತ್ತೆ. ಆಮೇಲೆ ಅವ್ರ ಹೆಂಡತಿನ ಮರ್ತೋಗ್ತಾರೆ. ಆಮೇಲೆ ಸ್ವಲ್ಪ ಇಯರ್ಸ್ ಆದ್ಮೇಲೆ ಅವರು ಜ್ಞಾಪಿಸ್ಕೊಳ್ತಾರೆ. ವೆರಿ ಗುಡ್ ವೆರಿ ಗುಡ್. ಯಾರ ಕತೆ ಇದೆ ಹೇಳಿದ್ದು? ನಾವು ಕಾಳಿದಾಸ. ವೆರಿ ಗುಡ್. ಕಾಳಿದಾಸರ ಕತೆ. ಸ್ಟಾರ್ಟಿಂಗ್ ಅವರಿಗೂ ಏನು ಬರ್ತಾ ಇರಲಿಲ್ಲ. ಅವರು ದೇವಿಯನ್ನ ಭಕ್ತಿಯಿಂದ ಕೇಳ್ಕೊತಾರೆ. ಆಗ ಅವರಿಗೆ ದೇವಿ ಆಶೀರ್ವಾದ ಮಾಡಿ ಎಲ್ಲ ಜ್ಞಾನವನ್ನ ಅವಳಿಗೆ ಕೊಡ್ತಾರೆ. ವೆರಿ ಗುಡ್.
ವೆರಿ ಗುಡ್ ವರ್ಷ, ಉತ್ತಮಂ. ಥ್ಯಾಂಕ್ ಮತ್ತೆ ಯಾರು ಹೇಳ್ತೀರಾ ಕತೆ? ನೀವು ಹೇಳಿದ ಕತೆ ಬೇರೆಯವ್ರಿಗೆ ಅರ್ಥ ಆದ್ರೆ ವೆರಿ ಗುಡ್. ಮತ್ತೆ ಸುಹಾಸ್ ಹೇಳ್ತೀಯಾ ಯಾವ್ದಾದ್ರು ಕತೆ? ದೀಕ್ಷಾ? ಹಾ ಭಗಿನಿ. ಹೇಳ್ತೀಯಾ? ಏನು ಭಗಿನಿ? ಕತೆ ಹೇಳಕ್ ಬಂದ್ರೆ ಹೇಳು. ಯಾರು ಹೇಳಲ್ಲ ಅಂದ್ರೆ ನಾನೊಂದು ಸಾಂಗ್ ಹೇಳ್ಕೊಡ್ತೀನಿ. ಭಗಿನಿ ಹೇಳ್ತೀಯ? ಸಾಂಗ್ ಹೇಳ್ಕೊಡ್ತೀರಾ? ಹಾ ಹೇಳಿ. ಒಂದು ಫಾರೆಸ್ಟ್ ಇರುತ್ತಲ್ಲಿ, ಒಂದು ಕಾಡು, ಅಲ್ಲಿ ಒಂದು 3-4 ವಾನರ, ಐ ಮೀನ್ ಮಂಕೀಸ್ದು ಒಂದು ಟ್ರೂಪ್ ತರ ಒಂದು ಫ್ರೆಂಡ್ಸ್ ಇರ್ತಾರೆ. 5 ಜನ ಇರ್ತಾರೆ ಅವ್ರ ಫ್ರೆಂಡ್ಸ್ ಅಂತ. ಆದ್ರೆ ಎಲ್ಲರೂ ಒಟ್ಟಾಗಿರ್ತಾರೆ. ಆದ್ರೆ ಒಬ್ಬ ಯಾವಾಗ ನೋಡ್ರು ಸೆಲ್ಫಿಶ್ನೆಸ್ಸು ಅವೆಲ್ಲ ಮಾಡ್ತಿರ್ತಾನೆ. ಆಮೇಲೆ ಒಂದಿನ ಏನಾಯ್ತು, ಎಲ್ಲ ಫ್ರೆಂಡ್ಸು ಸೇರಿ ಒಂದು ಟ್ರಿಪ್ ಹೋಗೋಣ ಅಂತೂ ಪ್ಲಾನ್ ಮಾಡಿದ್ರು. ಆವಾಗ ಆ 5th ಫ್ರೆಂಡ್ ಏನಂತ 5ನೇ ಫ್ರೆಂಡ್ ಏನಂತಾನೆ, ಹೋಗೋಣ ಅಂತಾನೆ. ಆವಾಗ ಎಲ್ಲಿ ಶೇರ್ ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಎಲ್ಲಿ ಹೋಗೋಣ ಎಲ್ಲ ಪ್ಲಾನ್ ಆಗಿದೆ. ಆಮೇಲೆ ಅವನಿಗೇನೋ ಪ್ರಾಬ್ಲಮ್ ಆಗತ್ತೆ ಅಂತ ಅವನು ಬೇಡ ಅಂತಾನೆ. ಬೇಡ, ನಿಜವಾಗ್ಲೂ ಅವ್ನ ಪ್ರಾಬ್ಲಮ್ ಏನೂ ಆಗಿರಂಗಿಲ್ಲ, ಯಾಕಂದ್ರೆ ಅವ್ನ್ ಹೋಗೋದಿರ್ಲಿಲ್ಲ ಅದಕ್ಕೆ. ಆಮೇಲೆ ಫೈನಲಿ ಕಂಡು ಹಿಡಿದಾದ್ಮೇಲೆ ಹೋದ ಅವನು. ಆದ್ರೆ ಅವನು ಎಲ್ಲೋ ಹೋಗ್ತೀನಿ ಅಂದ್ಬಿಟ್ಟು ಅವ್ರನ್ನ ಒಂದು ಟ್ರಬಲ್ ಅಲ್ಲಿ ಹಾಕ್ಬಿಟ್ಟು ಹೋಗಿದ್ದ. ಆಮೇಲೆ ಅಲ್ಲೆಲ್ಲ ಹಿಂಗೆ ಅವ್ರಿಗೆ ಗೊತ್ತಿಲ್ದಿಲ್ಲ ಪ್ಲೇಸು, ಮತ್ತೆ ಅಲ್ಲಿ ರಿಸ್ಟ್ರಿಕ್ಟೆಡ್ ಇತ್ತು, ಅಲ್ಲಿ ಹೋಗಂಗಿಲ್ಲ ಅಂತ, ಅಲ್ಲಿ ಡೇಂಜರಸ್ ಇರತ್ತಂತ. ಆವಾಗ ಅವನು ಆ ಗೇಟ್ ಹತ್ರನೇ ಅವ್ನು 4 ಜನ ಫ್ರೆಂಡ್ಸ್ನ ಬಿಟ್ಟು ಆ ಡೇಂಜರಸ್ ಏರಿಯಾಗೆ ಹೋಗ್ತಾನೆ. ಆ ಡೇಂಜರಸ್ ಏರಿಯಾ ಅಲ್ಲಿ ಹೋದಾಗ ಅವನ ಫ್ರೆಂಡ್ಸ್ ಅವನ್ನ ಹುಡುಕ್ಲಿಕ್ಕೆ ಅಲ್ಲಿವರೆಗೂ ಹೋಗ್ತಾರೆ. ಆವಾಗ ಅಲ್ಲಿ ಒಂದು ಹಿಂಗೆ ಅವರು ಮಂಕೀಸ್ ಟ್ರೂಪ್ ಅಂತ ಅಲ್ಲಿ ಒಂದು ಬಂಡೆ ಕಲ್ಲಿತ್ತು, ಅದ್ರ ಮೇಲೆ ಅವ್ರು ಸ್ಪ್ರೇ ತಂದಿದ್ರಲ್ಲ, ದ ಮಂಕಿ ಬಾಯ್ಸ್ ಅಂತ ಬರೆದ್ರು. ಆವಾಗ ಇನ್ನೊಬ್ಬ ಫ್ರೆಂಡು ಕೇಳ್ದ ಹೆಸರು ಹೆಂಗಿದೆ ಅಂತ ಕೇಳಕ್ಕೆ. ಆವಾಗ ಆ ಹುಡುಗ, ಐ ಮೀನ್ ಮಂಕಿ ಫ್ರೆಂಡು ಅಲ್ಲಿ ಆ ಸೈಡ್ ಹೋಗೋವಾಗ ಒಂದ್ ಫುಲ್ 80 feet ಲಾಂಗ್ ಹೋಲಲ್ಲಿ ಬಿದ್ದು ಹೋಗ್ಬಿಡ್ತಾನೆ. ಆವಾಗ ಎಲ್ಲರೂ ಹೆಲ್ಪ್ ಮಾಡಿದ್ರು. ಆದ್ರೆ ಅವನು ಬಂದ್ಮೇಲೂ ಸೆಲ್ಫಿಶಸ್ ಆಗಿದ್ದ. ಆಮೇಲೆ ಅದು ಅವ್ರ ಅಮ್ಮನೂ ಆತನೇ ಆ ಮಂಕಿ ಫ್ರೆಂಡ್ಸ್ಗೂ ಹಂಗೆ ಅಂದಿದ್ರು. ಆದ್ರೆ ಅಲ್ಲಿ ಮಂಕಿ ಫ್ರೆಂಡ್ಸ್ ಏನ್ ಮಾಡಿದ್ರು, ಅವಾಗ ಬರೀದಿದ್ರು. ಅವಾಗ ಅವರು ಎಮರ್ಜೆನ್ಸಿ ಕಾಲ್ ಮಾಡಿ ಅವ್ರ ಹೆಲ್ಪ್ ತಗೊಳಕ್ ಟ್ರೈ ಮಾಡಿದ್ರು. ಆದ್ರೆ ಅಲ್ಲಿ ಎಮರ್ಜೆನ್ಸಿದವ್ರು ಸ್ವಲ್ಪ ಹೆದರ್ತಿದ್ರು 80 feet ಅಂತ. ಆದ್ರೆ ಆ ಗ್ರೂಪ್ ಅಲ್ಲಿ ಆ ಮಂಕಿ ಗ್ರೂಪ್ ಒಂದ್ ಫ್ರೆಂಡು, ನಾನ್ ಒಳಗಡೆ ಹೋಗಿ ಅನ್ನ ಕರ್ಕೊಂಡ್ ಬರ್ತೀನಿ, ನೀವು ಹಗ್ಗ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಆವಾಗ ಕೆಳಗಡೆ ಹೋಗ್ತಾ ಅವ್ನು ಸಿಕ್ಕೇ ಬಿಡ್ತಾನೆ. ಅವನು ಎಲ್ಲ ಫುಲ್ ಇಂಜೂರ್ದು ಬ್ಲಡ್ ಎಲ್ಲ ಬರ್ತಿತ್ತು. ಅವಾಗ ಅವನು ಹಿಂಗೊಮ್ಮೆ ಏನೋ ಬ್ಲ್ಯಾಕ್ ಏನೋ ಆತ್ಮ ಹೋದಂಗೆ ಆಡ್ತಿದ್ದ ಅಲ್ಲೇ ಲೈಡೌನ್ ಆದಾಗ. ಅವಾಗ ಅವನು ಸುಮ್ಮನೆ ಆದಲ್ಲ, ಕೆಳಗಡೆ ಹಿಂಗೆ ಹ್ಯಾಂಗ್ ಮಾಡ್ಕೊಂಡ ಕೈಯಲ್ಲಿ. ಅವಾಗ ಮೇಲೆ ಜಗ್ಗೋವಾಗ ಆ ರೋಪು ಇದು ರಾಕ್ ವಿ ಶೇಪ್ ಇರತ್ತಲ್ಲ, ಅದಕ್ಕೆ ಸಿಕ್ಕೊಂಡಿತ್ತು. ಆವಾಗ ಅವನ್ ಯಾಕೆ
ಹಿಡ್ಕೊಂಡಿದ್ದಲ್ಲ ಅವನು ಇಂಜೂರ್ ಆಗಿದ, ಮತ್ತು ಕೆಳಗಿನವನು ಮೇಲಿನ ತರವನ್ನ ಇಟ್ಕೊಂಡಿದ್ದ ಅವನು ಇಂಜೂರ್ ಆಗಿದ್ದ. ಅವಾಗ ಏನ್ ಮಾಡ್ದ, ಅವ್ನ್ ಬಾಳಷ್ಟು ಟ್ರೈ ಮಾಡ್ದ ಅವ್ನ ಫ್ರೆಂಡ್ನ ಸೇವ್ ಮಾಡಕ್ಕೆ. ಆಮೇಲೆ ಮೇಲೆ ಇಲ್ದಾಗ ಅವ್ನು ಹೆಂಗೋ ಅವನಿಗೆ ಲೈಫ್ ಬಂತು. ಲೈಕ್ ಅವನು ದತ್ತಿಗೆ ಮುಟ್ಬಿಟ್ಟು ಜೀವನ ಬಂದಿತ್ತು ಅವನಿಗೆ. ಆದ್ರೆ ಸ್ಟೋರಿ ಮುಗೀತು ಮ್ಯಾಮ್. ಆದ್ರೆ ಸ್ಟೋರಿಯಿಂದ ಏನ್ ಕಲಿತೀವಿ ಅಂದ್ರೆ, ನಾವು ನಮ್ಗೆ ಗೊತ್ತಿಲ್ಲದ ಜಾಗ ಅಥವಾ ಡೇಂಜರ್ಸಸ್ ಇರತ್ತ, ಅಥವಾ ವಾರ್ನ್ ಮಾಡಿರ್ತಾರೆ ಹೋಗೋಕ್ಕಿಂತ ಮುಂಚೆ ಆ ಟ್ರಿಪ್ಪಿ ಏರಿಯಾ ಅಥವಾ ಫಾರೆಸ್ಟ್ ಏರಿಯಾ ಹತ್ರ. ಅವಾಗ ಅವ್ರ ಮಾತು ಕೇಳಬೇಕು. ಹಿಂಗೆ ಫನ್ ಅಲ್ಲಿ ಅಲ್ಲಿ ಹೋದ್ರೆ ನಮಗೆ ಪ್ರಾಬ್ಲಮ್. ಅವ್ನು ಹಂಗೆ ಮಾಡಿದಕ್ಕೆ ಅವನ ಎಲ್ಲ ಫ್ರೆಂಡ್ಸ್ಗೂ ಸಮಸ್ಯೆ ಆಗ್ತಿತ್ತು. ಆದ್ರೆ ಅದು ಆಗ್ಲಿಲ್ಲ. ಯಾಕೆ ಅವ್ರ ಫ್ರೆಂಡ್ಸು ಸ್ವಲ್ಪ ನೋಡ್ಕೊಂಡೆಲ್ಲ ನಡೀತಿದ್ರು. ಆಮೇಲೆ ಅವ್ನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೊರಗಡೆ ಹೋಗಿ ಇನ್ನೊಬ್ರಿಗೆ ಹೆಲ್ಪ್ ಕೇಳ್ಕೊಂಡು ಬಂದ್ರು. ಆದ್ರೆ ಕೆಲವ್ರು ಹೆಲ್ಪ್ ಮಾಡ್ಲಿಲ್ಲ, ಕೆಲವ್ರು ಹೆಲ್ಪ್ ಮಾಡಿದ್ರು. ಆಮೇಲೆ ಬಂದ್ಮೇಲೆ ಅವ್ನು ಹಾಸ್ಪಿಟಲ್ ಹೋಗಿ ಒಂಚೂರ ಮೆಮೊರಿ ಹೋಗಿತ್ತು. ಅವಾಗ ಆ ಹುಡುಗ ಇರ್ತಾನಲ್ಲ, ಅದು ಡೀಪ್ ಇಂದ ಕರ್ಕೊಂಡ್ ಬರ್ತಾನಲ್ಲ ಮೇಲೆ, ಅವ್ನು ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ರ. ಆಮೇಲೆ ಹುಡುಗ ಮನೇಲಿ ಇರ್ತಾನಲ್ಲ, ರೆಸ್ಟ್ ಮಾಡ್ತಾ ಇರ್ತಾನಲ್ಲ, ಅವರೆಲ್ಲ ಮಂಕಿ ಟ್ರೂಪ್ಸ್ ಬರ್ತಾರೆ. ಆಮೇಲೆ ನಾವೇನೇನ್ ಮಾಡಿದ್ವಿ ಅವೆಲ್ಲ ಹೇಳ್ತಾರೆ. ಆದ್ರೆ ಅವ್ರ ಅಮ್ಮ ಇರ್ತಾರಲ್ಲ, ಅವರು ನೀವೆಲ್ಲ ಹೋಗಿ ನನ್ನ ಮಗನ್ನ ಒಂದ್ ಟ್ರಬಲ್ ಅಲ್ಲಿ ಹಾಕ್ಬಿಟ್ಟು ಎಲ್ಲೋ ನಿಂತಿದ್ರಿ ಅಂತ ಹೇಳಿದ್ರು. ಆಮೇಲೆ ನ್ಯೂಸ್ ಪೇಪರ್ ನೋಡ್ಮೇಲೆ ಅವ್ರಿಗೂ ಗೊತ್ತಾಯ್ತು. ಆಮೇಲೆ ಅಮ್ಮ ಇರ್ತಾರಲ್ಲ, ಮಂಕಿ ಅವ್ರ ಅಮ್ಮ, ಅವಾಗ ಅವ್ರ ಫ್ರೆಂಡ್ಸ್ನು ಹೇಳ್ತಾರೆ ಏನಾಗಿತ್ತು ಅಂತ. ಅವಾಗ ಆ ಅಮ್ಮನು ಸೈಲೆಂಟ್. ಅವ್ರ ಮಂಕಿ ತರ ಹಿಂಗೆ ರೂಡು ಡೇಂಜರಸ್ ಏರಿಯಾ ಹತ್ರ ಹೋಗಿದ್ಕೆ ಹಂಗ ಎಲ್ಲ ಮಾಡಿರ್ಲಿಲ್ಲ. ಅದಕ್ಕೆ ಅವ್ರ ಅಮ್ಮ ಒಪ್ಕೊಂಡಿ ಹ್ಞೂ ಅಂದ್ರು. ಮುಗೀತು. ಓಕೆ ಓಕೆ, ಉತ್ತಮ. ಅಂದ್ರೆ ಮ್ಯಾಮ್, ದೊಡ್ಡವ್ರ ಮಂಜು ಮೇಲ್ ಬಾಯ್ದು ಸೇಮ್ ಸ್ಟೋರಿನೇ ಮ್ಯಾಮ್. ಅವ್ಳು ಕಂಡಿಡ್ಬಿಟ್ಲು ನಿನ್ ಸ್ಟೋರಿನ. ವೆರಿ ಗುಡ್ ವೆರಿ ಗುಡ್. ಏನೇ ಆಗ್ಲಿ, ಅವನು ನರೇಟ್ ಮಾಡಿದ್ನಲ್ಲ, ಕತೆ ಹೇಳಿದ್ನಲ್ಲ. ರಿಡಲ್ ಕೇಳ್ಬೋದಾ? ಏನು? ಒಂದ್ ರಿಡಲ್. ಹಾ ಹೇಳು ಮ್ಯಾಮ್. 5 ಜನ ಇರ್ತಾರೆ. ಅದ್ರಲ್ಲಿ ಒಬ್ಬ ಬುಕ್ ಓದ್ತಾವನೆ, ಇನ್ನೊಬ್ಬ ಚೆಸ್ ಆಡ್ತಾವನೆ, 3ನೇವನು ಆಟ ಆಡ್ತಾವನೆ, 4ನೇವನು ಕೆಳಗಡೆ ಎಲ್ಲೋ ಏನೋ ತರಕ್ ಹೋಗವನೆ, 5ನೇವನ್ ಏನ್ ಮಾಡ್ತಾವನೆ? ವೈಷ್ಣವಿ. ಇನ್ನೊಬ್ನ ಜೊತೆ ಯಾರೊಬ್ರು 3ನೇವನ ಯಾರೋ ಒಬ್ರು ಚೆಸ್ ಆಟ ಆಡ್ತಾರಲ್ವಾ, ಅವ್ರ ಜೊತೆ ಮ್ಯಾಮ್, ಇದೇ ರೀಡಲ್ ನಮ್ ಕ್ಲಾಸ್ ಅಲ್ಲಿ ಕೇಳಿದ್ರು ಇಂಗ್ಲಿಷ್ ಪೀರಿಯಡ್. ಓಕೆ ಓಕೆ, ಉತ್ತಮ. ಈಗೆಲ್ಲ ಕತೆ ಹೇಳೋದನ್ನ ಕಲ್ತ್ಕೊಂಡಲ್ವಾ, ಹೇಗ್ ಹೇಳ್ಬೇಕು ಏನಿರುತ್ತೆ, ನೀವು ಚೆನ್ನಾಗಿ ಕತೆ ಹೇಳ್ಬೇಕು. ವೆರಿ ಗುಡ್ ವೆರಿ ಗುಡ್. ಸರಿ, ಈಗ ಬೇಡ, ನೆಕ್ಸ್ಟ್ ಮ್ಯಾಮ್ ಕಾಯ್ತಾ ಇದಾರೆ. ಇವತ್ತು ನಿಮ್ಗೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರಲ್ವಾ ಆರ್ಟ್ ಅಂಡ್ ಕ್ರಾಫ್ಟ್ ಗೆ, ನೋಡಿದ್ರೆ? ಎಲ್ಲಾ ಸಾಮಾನ್ ತಂದಿದ್ದೀನಿ. ವೆರಿ ಗುಡ್. ಎಲ್ಲರೂ ರೆಡಿಯಾಗಿ ಭಗಿನಿ ಕಾಯ್ತಾ ಇದ್ದಾರೆ. ಓಕೆನಾ? ಓಕೆ, ಕತೆ ಸೆಷನ್ ನಾನಿಲ್ಲಿ ಮುಗಿಸ್ತೀನಿ. ಭಗಿನಿ ಆರ್ಟ್ ಅಂಡ್ ಕ್ರಾಫ್ಟ್ ಸ್ಟಾರ್ಟ್ ಮಾಡ್ತಾರೆ. ಅಸ್ತುವಾ? ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ದಿವ್ಯ ಭಗಿನಿ. ರಾಮ್ ರಾಮ್ ಭಗಿನಿ. ರಾಮ್ 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 ರಾಮ್. ಧನ್ಯವಾದ ಅನುಪಮ ಭಗಿನಿ. ಶುಭ ಸಾಯಂ ಸರ್ವೇಭ್ಯಃ. ಹರಿ ಓಂ. ಹರಿ ಓಂ ಭಗಿನಿ. ತಂದಿದ್ದೀನಿ, ಗ್ಲೂ ತಂದಿದ್ದೀನಿ, ಪೆನ್ಸಿಲ್ ತಂದಿದ್ದೀನಿ, ಎಲ್ಲ ತಂದಿದ್ದೀನಿ. ಎಲ್ಲ ಇಟ್ಕೊಂಡಿದ್ದೀರಾ? ಹಾ ಭಗಿನಿ. ಓಕೆ, ಈಗ ಒಂದು ಸ್ಮಾಲ್ ವಾಸ್ ಮಾಡೋಣ ಇವತ್ತು. ಫ್ಲವರ್ ವಾಸ್, ಓಕೆನಾ? ವಾಸ ಭಗಿನಿ. ಹಾ, ನೋಡಿ ಈ ತರ. ಆ ತರ ಇಂದ ನಾವು ಪೆನ್ ಸ್ಟ್ಯಾಂಡ್ ಕೂಡ ಮಾಡ್ಬೋದಲ್ವಾ? ಹಾ, ಪೆನ್ ಸ್ಟ್ಯಾಂಡ್ ಬೇಕು. ಇದು ನೀವೆಲ್ಲಾರು ಕಾರ್ನರ್ ಸ್ಟ್ಯಾಂಡ್ ಅಲ್ಲಿ ಅಥವಾ ಎಲ್ಲಾದ್ರೂ ಇಡ್ಬೋದು. ಓಕೆನಾ? ಮಾಡೋಣ?
ಭಗಿನಿ. ಓಕೆ. ಈಗ ಒಂದು ಸ್ಕ್ವೇರ್ ಶೀಟ್ ತಗೊಳ್ತೀರಾ, ಒಂದು 4x4 ಸೆಂಟಿಮೀಟರ್ ತರ. ಭಗಿನಿ ದೊಡ್ಡದಿದೆ, ಕಟ್ ಮಾಡ್ಕೊಳ್ಳ? ಹಾ, ಕಟ್ ಮಾಡ್ಕೊಳ್ಳಿ. ಭಗಿನಿ ಯಾವ ಕಲರು? ಈಗ ಫಸ್ಟಿಗೆ ಒಂದ್ ಕಲರ್ ತಗೊಳ್ಳಿ, ಎನಿ ಕಲರ್. ಪಿಂಕ್, ರೆಡ್, ವೈಟ್, ಯೆಲ್ಲೋ, ಎನಿ ಕಲರ್. ಭಗಿನಿ ಇಷ್ಟ್ ಸಾಕಾ? ಹಾ, ಆದ್ರೆ ಭಗಿನಿ ದೊಡ್ಡ ವಯಸ್ಸು ಮಾಡ್ಬೋದು. ಕಪ್ ಯಾವ್ದಾದ್ರು ಪರವಾಗಿಲ್ಲ. ಓಕೆನಾ? ಇಷ್ಟ್ ಸಾಕಾ? ಅದ ಇನ್ನೊಂಚೂರು ಉದ್ದ ಬೇಕು, ಇಲ್ಲ ಅಂದ್ರೆ ಪರವಾಗಿಲ್ಲ. ಸೆಂಟಿಮೀಟರ್ ಉದ್ದ ಸಿಕ್ಕಿದ್ರೆ 4 ಸೆಂಟಿಮೀಟರ್ ಸ್ಕ್ವೇರ್. 1 ನಿಮಿಷ ಭಗಿನಿ. ಭಗಿನಿ ಇಷ್ಟ್ ಸಾಕಾ? ಸ್ಕ್ವೇರ್ ಬರ್ಬೇಕು. ಗೊತ್ತಾಯ್ತಾ ಭಗಿನಿ ಹೇಗ್ ಮಾಡ್ಬೇಕಂತ? ಈ ತರ ಸ್ಕ್ವೇರ್ಸ್ ಕಟ್ ಮಾಡ್ಕೊಳ್ಳಿ. ಭಗಿನಿ ಈ ತರನಾ? ಹಾ, ಸ್ಕ್ವೇರ್ ಕಟ್ ಮಾಡಿ. ಎಷ್ಟು ಮಾಡ್ಬೇಕು? ಈಗ ಒಂದ್ ಸ್ಕ್ವೇರ್ ಕಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಹಿಂಗ್ ಕಾರ್ನರಿಗೆ ಫೋಲ್ಡ್ ಮಾಡಿ. 1 ನಿಮಿಷ ಭಗಿನಿ. ಎಷ್ಟು ಬೇಕು, ಬಟ್ ಇವಾಗ ಫಸ್ಟ್ ಒಂದು ಸ್ಕ್ವೇರ್ ಕಟ್ ಮಾಡಿ. ಭಗಿನಿ ಹಾ, ಸ್ಕ್ವೇರ್ ಇರ್ಬೇಕು. ಸ್ಕ್ವೇರ್ ಇದೆಯಾ? ಸ್ಕ್ವೇರ್ ಭಗಿನಿ. ಹಾ, ಓಕೆ. ಕರೆಕ್ಟ್ ಸ್ಕ್ವೇರ್ ಇದ್ರೆ ನೀಟಾಗಿ ಬರುತ್ತೆ. ಹಿಂಗ್ ಟ್ರಯಾಂಗಲ್ ಮಾಡಿಸಿದಾಗ ಕರೆಕ್ಟ್ ಆಗಿರ್ಬೇಕು. ಇಲ್ಲಾಂದ್ರೆ ಭಗಿನಿ ಫಸ್ಟ್ ನಾನು ವೈಷ್ಣವಿ ತರಾನೇ ಮಾಡ್ಬಿಡ್ತೀನಿ. ಬೇಗ ಬೇಗ ಮಾಡ್ಬೇಕು. ಒಂದ್ ಸ್ಕ್ವೇರ್ ಕಟ್ ಮಾಡೋದು ಬೇಗ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಲೇಟ್ ಆಗತ್ತೆ. ಇದೆಲ್ಲ ಫುಲ್ ಮುಗ್ಸಕ್ಕೆ ಆಗಲ್ಲ. ನೆಕ್ಸ್ಟ್ ಹಿಂಗ್ ಟ್ರಯಾಂಗಲ್ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಇನ್ನೊಂದು ಫೋಲ್ಡ್ ಮಾಡಿ. ಓಕೆನಾ? ಒಂದ್ ಬಿಗ್ ಟ್ರಯಾಂಗಲ್, ಒಂದ್ ಸ್ಮಾಲ್ ಟ್ರಯಾಂಗಲ್. ಫಸ್ಟ್ ಒಂದು ಸ್ಕ್ವೇರ್. ಓಕೆ, one triangle and another triangle. ಟ್ರಯಾಂಗಲ್ ಸ್ಕ್ವೇರ್. ಹಾ, ಇನ್ನೊಂದು ಟ್ರಯಾಂಗಲ್ ಹಿಂಗ್ ಮಾಡಿಸ್ಕೊಳ್ಳಿ. ಮಧ್ಯ ನಿಮ್ಗೆ ಆ ಲೈನ್ ಬೇಕು, ಅದಕ್ಕೋಸ್ಕರ. ಓಕೆ, ಈಗ ಓಪನ್ ಮಾಡ್ಕೋ ವೈಷ್ಣವಿ. ಈಗ ಇಟ್ಕೊಳ್ಳಿ. ಮಧ್ಯ ಒಂದ್ ಲೈನ್ ಬಂದಿದೆಯಲ್ಲ, ಕರೆಕ್ಟ್ ಆಗಿ ಅಲ್ಲಿಗೆ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಇಲ್ಲಿ ಮಧ್ಯ ಫಸ್ಟ್ ಒಂದ್ ಮಾರ್ಕ್ ಬಂದಿದೆಯಲ್ಲ, ಭಗಿನಿ ಇದು ನೋಡಿ. ಹಾ, ಕರೆಕ್ಟ್. ಇನ್ನೊಂದು ಫೋಲ್ಡ್ ಮಾಡ್ಕೊ, ಇನ್ನೊಂದು ಟ್ರಯಾಂಗಲ್. ಭಗಿನಿ ಭಗಿನಿ ಕಟ್ ಮಾಡ್ತಾ ಇದ್ದೀನಿ. ಹಾ, ಈ ತರನ ಭಗಿನಿ? ಹಾ, ಟ್ರಯಾಂಗಲ್ ಮಾಡ್ಕೊಂಡ್ಯಾ? ಅಲ್ಲ. ಓಕೆ, ಈಗ ಫಸ್ಟ್ ಒನ್ ಸ್ಕ್ವೇರ್ ಇದು, ದೆನ್ ಒನ್ ಟ್ರಯಾಂಗಲ್ ಮಾಡಿಸ್ಕೋ. ನೆಕ್ಸ್ಟ್ ಅನದರ್ ಒನ್. ಈ ತರನ ಭಗಿನಿ? ಈ ತರನ ಭಗಿನಿ? ಹಾ, 2 ಟ್ರಯಾಂಗಲ್ ಮಾಡಿಸ್ಕೊಂಡ್ರಿ ಅಲ್ವಾ? ನೆಕ್ಸ್ಟ್ ಓಪನ್ ಮಾಡಿ.
ಹಾ ಭಗಿನಿ. ಓಕೆ. ಈ ಮಧ್ಯ ಮಾರ್ಕ್ ಬಂದಿದ್ಯಲ್ಲ ಅಲ್ಲಿಗೆ ಒಂಚೂರು ಹಿಂಗ್ ಬೆರಳು ಇಟ್ಕೊಂಡು ಈ ಕಡೆ ಒಂದ್ ಎಂಡ್ ಇಟ್ಕೊಂಡು ಈ ತರ ಮಾಡ್ಸಿ, ಈ ತರ. ಓಕೆ. ಹೆಂಗೆ ಫೋನ್ ಮಾಡೋದು ಭಗಿನಿ? ಫಸ್ಟ್ ಟ್ರಯಾಂಗಲ್ ಮಾಡಿಸ್ಕೊ. ಭಗಿನಿ ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಮಾಡಿಸ್ಕೊಳ್ಳಿ. ಓಕೆ. ಹಾ ಕರೆಕ್ಟ್. ಸವಿತಾ ಯಾರು? ನಿನ್ ಹೆಸರೇನು? ಲಲನ್ಯ. ಸರಿನಾ? ಇಲ್ಲಿ ಮಧ್ಯ ಒಂದು ಮಾರ್ಕ್ ಬಂದಿದ್ಯಲ್ಲ ಅಲ್ಲಿಗೆ ಒಂಚೂರು ನಿಮ್ ಫಿಂಗರ್ ಇಟ್ಕೊಳ್ಳಿ. ಆಮೇಲೆ ಒಂದ್ ಎಂಡ್ ತಗೊಳ್ಳಿ ರೈಟ್ ಸೈಡ್. ಆಮೇಲೆ ಈ ತರ ಮಾಡಿಸಿ. ಅದೇ ತರನೇ ಈ ಕಡೆಯಿಂದನೂ ಹಿಂಗ್ ಮಾಡಿಸಿ. ತರ ಫೋಲ್ಡಿಂಗ್ಸ್ ಬರ್ಬೇಕು. ಓಕೆನಾ? ಹಾ ಕರೆಕ್ಟ್ ವೈಷ್ಣವಿ. ಭಗಿನಿ ಹಿಂಗಾದ್ಮೇಲೆ ಹಾಗೆ ಇಲ್ಲಿ ನೋಡು, ಇದನ್ನೇ ಓಪನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಇದಾಗಿದೆ ಅಲ್ವಾ? ಇಲ್ಲಿ ಮಧ್ಯ ಒಂದ್ ಫಿಂಗರ್ ಇಟ್ಕೊಳ್ಳಿ. ಈ ರೈಟ್ ಎಂಡ್ ಇಟ್ಕೊಂಡು ಈ ತರ ಮಾಡಿಸಿ. ಅದೇ ತರನೇ ಈ ಕಡೆ ಲೆಫ್ಟ್ ಎಂಡ್ ಇಟ್ಕೊಂಡು ಇನ್ನೊಂದ್ ಈ ತರ ಫೋಲ್ಡ್ ಮಾಡಿ. ಈ ತರ ಕಾಣುತ್ತೆ ಅದು. ಭಗಿನಿ ಈ ತರಾನೇ ಎಷ್ಟ್ ಮಾಡ್ಬೇಕು? ತಡಿ, ಈ ಒಂದ್ ಈ ತರ ಮಾಡಿ ನಿಮ್ ನೆಕ್ಸ್ಟ್ ಎಲ್ಲ ಹೇಗ್ ಮಾಡೋದು ಹೇಳ್ಕೊಡ್ತೀನಿ. ಭಗಿನಿ ಇದು ನೋಡಿ ಭಗಿನಿ. ಬಂದೆ. ಓಕೆ. ನೆಕ್ಸ್ಟ್ ಈ ತರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಭಗಿನಿ ನಂಗೆ ಈ ತರಾನೇ ಬರೋದು. ಈ ತರ ನಾ ಹೇಳ್ಕೊಟ್ಟು ಈ ತರ ಮಾಡ್ಬೇಕಲ್ವಾ? ಇಲ್ಲಾಂದ್ರೆ ಫ್ಲವರ್ ಬರ್ಬೇಕಲ್ಲ ಅಲ್ವಾ? ಈ ತರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಕಟ್ ಮಾಡಿ ನೀಟಾಗಿ. ಇಲ್ಲ ಮಾರ್ಕ್ ಮಾಡೋದು. ಈ ತರ ಫೋಲ್ಡಿಂಗ್ಸ್ ಬಂದಿದ್ಯಲ್ಲ, ಕರೆಕ್ಟ್ ವೈಷ್ಣವಿ, ಸರಿ ಇದೆ. ಹಾ ತುಂಬಾ ಕೆಳಗಾಯ್ತು ಸುಹಾಸಿ, ಒಂಚೂರು ಮೇಲ್ ಮಾಡು. ಈ ಎಡ್ಜಿಗೆ ಮಾಡು. ಇಲ್ಲಿ ಪೇಪರ್ದು ಇಲ್ಲಿ ಬಂದಿದ್ಯಲ್ಲ, ಈ ಎಡ್ಜಿಗೆ ಬರ್ಬೇಕು ಇದು. ಇಲ್ಲಾಂದ್ರೆ ಪೆಟಲ್ ಸೈಜ್ ಚಿಕ್ಕದಾಗ್ಬಿಡತ್ತೆ, ತುಂಬಾ ಚಿಕ್ಕದಾಗತ್ತೆ. ಭಗಿನಿ ನಂಗೆ ಆ ಟ್ಯೂಲಿಪ್ ತರಾನೇ ಬರ್ತಾ ಇದೆ. ಟ್ಯೂಲಿಪ್ ತರ ಬರ್ಬಾರ್ದಲ್ಲ ಭಗಿನಿ ಇವಾಗ ಕಟ್ ಮಾಡ್ಬೇಕಾ? ಈಸಿ, ಬೇಗ ಮಾಡು ದೀಕ್ಷಾ. ಅದ್ ಮಾರ್ಕಿಂಗ್ಸ್ ಅಲ್ಲಿ ಕಟ್ ಮಾಡ್ಬೇಕಾ? ಹಾ ಮಾರ್ಕಿಂಗ್ಸ್ ಅಲ್ಲಿ ಕಟ್ ಮಾಡು. ನಿಮಿಷ ಭಗಿನಿ. ಮಾಡು. ಭಗಿನಿ ಹಿಂಗ್ ಬಂತು. ಈಗ ಓಪನ್ ಮಾಡು ವೈಷ್ಣವಿ. ನೋಡು ಈ ತರ ಬರ್ಬೇಕು. ಇನ್ನೊಂಚೂರು ಹಾಗೆ ಮಾಡಿಸ್ಕೊ. ಮತ್ತೆ ನೀ ಹೇಗ್ ಫೋಲ್ಡ್ ಮಾಡಿದ್ಯಾ ಹಾಗೆ ಫೋಲ್ಡ್ ಮಾಡಿ ಇನ್ನೊಂಚೂರು ಸರಿಯಾಗಿ ನೀಟಾಗಿ ಕಟ್ ಮಾಡು, ಬರುತ್ತೆ. ನೋಡಿ ಈ ತರ ನೀಟಾಗಿ ಯು ಶೇಪ್. ಭಗಿನಿ ನಂದು ಈ ತರ ಬಂದಿದೆ. ಹಾ ಇನ್ನೊಂಚೂರು ನೀಟಾಗಿ ಕಟ್ ಮಾಡು. ಭಗಿನಿ ಈ ತರಾನು ಮಾಡ್ಬೋದಲ್ಲ?
ನೋಡಿ ಈ ತರ ಬರ್ಬೇಕು. ಸೊ ಓಪನ್ ಮಾಡಿದಾಗ 6 ಪೆಟಲ್ಸ್ ಬರುತ್ತೆ. ಹಾ ಲಲನ್ಯ ಸರಿ ಇದೆ. ಈಗ ಏನ್ ಮಾಡ್ಬೇಕಾ ಲಲನ್ಯ, ಇದೇ ಇದೇ shape ಈ ತರ shape ಇಟ್ಕೊಂಡು ಒಂದ್ ಸ್ಕ್ವೇರ್ ಪೇಪರ್ ತಗೊಂಡು ಈ ತರ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡು, ಬೇಗ ಆಗೋಗುತ್ತೆ. ಕಟ್ ಮಾಡ್ಬೇಕು ಭಗಿನಿ. ಒಂದ್ 5-6 ಫ್ಲವರ್ಸ್ ಕಟ್ ಮಾಡಿ. ಭಗಿನಿ ಹಿಂಗ ಹಾ ವೈಷ್ಣವಿ ಸರಿ ಇದೆ. ಬೇರೆ ಬೇರೆ ಕಲರ್ 6 ಫ್ಲವರ್ಸ್. ಹಾ ಹಾ ಭಗಿನಿ. ನೀವು ಪ್ರತಿ ಪೇಪರ್ನು ಇದೇ ತರ ಫೋಲ್ಡ್ ಮಾಡ್ಕೊಂಡ್ ಮಾಡೋದ್ರ ಬದಲು ಒಂದು ಪರ್ಫೆಕ್ಟ್ ಆಗಿ ಈ ತರ ಮಾಡ್ಕೊಂಡ್ರೆ ಅವಾಗ ನೀವು ಸ್ಕ್ವೇರ್ಸ್ ಕಟ್ ಮಾಡ್ಕೊಂಡು. ಹಾ ಸರಿ ಇದೆ ಸುಹಾಸ್, ನೀನು ಹಾಗೆ ಮಾಡು. ಒಂದ್ 5-6 ಫ್ಲವರ್ಸ್ ಈ ತರ ಕಟ್ ಮಾಡ್ಕೋಬೇಕು. ಬೇಗ ಮಾಡ್ತೀರಾ? ಅಥವಾ ಯಾರದ್ದು 2 ಫ್ಲವರ್ಸ್ ಆಗಿದ್ರ ಹೇಳ್ಬೇಕು. 5-6 ಫ್ಲವರ್ಸ್ ಆಮೇಲೆ ಮಾಡಿ, ಫಸ್ಟ್ 2 ಫ್ಲವರ್ಸ್ ಮಾಡಿ ಈ ತರ. ಒಂದ್ ನಿಮಿಷ ಭಗಿನಿ. ಈ ತರ ಶೇಪ್ ಬಂದ್ಮೇಲೆ ನೀವು ಸ್ಕ್ವೇರ್ ಪೇಪರ್ ಮೇಲೆ ಇದನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬಿಡಿ, ಕರೆಕ್ಟ್ ಆಗಿ ಬರತ್ತೆ. ಕಲರ್ಸ್ ಕಟ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಬೇಗ ಮಾಡ್ಬೋದು ವಾಸ್ಗೆ. ಭಗಿನಿ ಬೇರೆ ಕಲರ್ ತಗೋಬಹುದಾ? ಹಾ ತಗೋ, ಯಾವ ಕಲರ್ ಬೇಕಾದ್ರೂ ತಗೋ. ಬರ್ತಿದ್ಯಾ ಎಲ್ರಿಗೂ? ನೋಡಿ ಸ್ಕ್ವೇರ್ಸ್ ಕಟ್ ಮಾಡ್ಬೇಕಾದ್ರುನು ಈ ತರ ಒಂದ್ ಫುಲ್ ಶೀಟ್ ಇರುತ್ತಲ್ಲ, ಹೀಗ್ ಮಾಡಿಸ್ಕೊಂಡು ಒಂದ್ 4 ಸೆಂಟಿಮೀಟರ್ಸ್ಗೆ ಆಮೇಲೆ ಒಟ್ಟಿಗೆ 3 ಸ್ಕ್ವೇರ್ ಇಟ್ಕೊಂಡು ಕಟ್ ಮಾಡ್ಬಿಟ್ರೆ ಒಟ್ಟಿಗೆ 3 ಫ್ಲವರ್ ಬರತ್ತೆ. ಓಕೆನಾ? ಒಂದೊಂದೇ ಸ್ಕ್ವೇರ್ ಕಟ್ ಮಾಡಿದ್ರೆ ಲೇಟ್ ಆಗತ್ತೆ, ಒಂದೊಂದೇ ಫ್ಲವರ್ ಬರುತ್ತೆ. ನಿಮ್ಗೆ ಎಷ್ಟು ಸ್ಕ್ವೇರ್ಸ್ ಬೇಕೋ ಒಂದ್ 2-3 ಸ್ಕ್ವೇರ್ ಇಟ್ಕೊಂಡು ಭಗಿನಿ ಮಾಡಿ ಈ ತರ ಮಾಡ್ಬೇಕು. ಹಾ ಮಾಡು. ಯಾಕೆ ಎಡ್ ಕಟ್ ಮಾಡ್ತಿದ್ಯಾ ದೀಕ್ಷಾ? ಭಗಿನಿ ಎಕ್ಸ್ಟ್ರಾ ಎಂಡ್ಸ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಭಗಿಯಮ್ಮ, ನಮ್ಮ ಮನೆಯಲ್ಲೂ ಇದೆ. ಆಯ್ತಾ? 2 ಫ್ಲವರ್ಸ್ ಕಟ್ ಮಾಡ್ಕೊಂಡ್ರಾ? ಇಲ್ಲ ಭಗಿನಿ. ಭಗಿನಿ ನಮ್ದು ಭಗಿನಿ ನಾನ್ ಈ ತರ ಮಾಡಿದ್ದೀನಿ. ಮಾಡ್ಬೇಕು, ಅದಾದ್ಮೇಲೆ ಇನ್ನೊಂದು ಮಾಡ್ಬೇಕಲ್ಲ. ಹಾ ಇನ್ನೊಂದ್ ಭಗಿನಿ ಮಾಡು. ನಾನ್ ಮಾಡಿದ್ದೀನಿ. ಬರುತ್ತಲ್ಲ ಮಧ್ಯಕ್ಕೆ ಇಟ್ಕೋ. ಆಮೇಲೆ ನಾನ್ ಮಾಡಿದ್ದೀನಿ 2 ಫ್ಲವರ್ಸ್. ಇನ್ನೊಂಚೂರ್ ಶೇಪ್ ಇನ್ನೊಂಚೂರ್ ನೀಟಾಗಿ ಮಾಡು. ನೋಡು ಈ ತರ ಬರ್ಬೇಕು ಫುಲ್. ಓಕೆನಾ? ಈ ತರ ಆರ್ಚ್ ನೀಟಾಗಿ ಬಂದ್ರೆ ಫ್ಲವರ್ ಚೆನ್ನಾಗ್ ಕಾಣತ್ತೆ. ಈ ತರ 6 ಪೆಟಲ್ಸ್ ಬಂದ್ಮೇಲೆ ಮಧ್ಯ ಒಂದ್ ಈ ತರ ಕಟ್ ಮಾಡ್ಕೊಳ್ಬೇಕು. ಈ ತರ ಬಂದ್ಮೇಲೆ
ಫುಲ್ಲು ಅಲ್ಲ, ಸ್ವಲ್ಪ ಈ ತರ ಲೈನ್ಸ್ ಇರುತ್ತೆ ನೋಡಿ ನಿಮ್ಗೆ, ಸೆಂಟರ್ ತನಕ ಮಾತ್ರ ಮಾಡಿ. ಹಾ ಮಾಡು ದೀಕ್ಷಾ. ಈ ತರ ಕಟ್ ಮಾಡ್ಕೊಂಡ್ಮೇಲೆ ಹಿಂಗ್ ಜಾಯಿನ್ ಮಾಡ್ಕೋಬೇಕು, ಗ್ಲೂ ಹಾಕಿ ಅಂಟಿಸ್ಕೊಳ್ಬೇಕು. ಭಗಿನಿ ನಂಗೆ ಬರೀ ಟ್ಯೂಲಿಪ್ ಫ್ಲವರ್ ಬರ್ತಾ ಇರೋದು, ಸೊ ಟ್ಯೂಲಿಪ್ ಮಾಡ್ಕೊಂಡ್ಬಿಡ್ಲಾ? ಟ್ಯೂಲಿಪ್ಪೇ ಮಾಡು. ಒಂದ್ ನಿಮಿಷ ಭಗಿನಿ. ಈ ತರ ಕಟ್ ಮಾಡಿದ್ಮೇಲೆ ಹಿಂಗ್ ಒಂದ್ರ ಮೇಲೆ ಇಟ್ಕೊಂಡು ಅಂಟಿಸ್ಬಿಡಿ. ಓಕೆ, ಭಗಿನಿ ಹೆಂಗ್ ಅನ್ಸೋದು? ಈ ತರ ಗ್ಲೂ ಹಾಕೊಳ್ಳಿ. ಈ ತರ ಕಟ್ ಮಾಡಿದೀವಲ್ವಾ? ಮಾಡಿದ್ಯಲ್ವಾ, ಒಂದು ಪೆಟಲಿಗೆ ಮಾತ್ರ ಗ್ಲೂ ಹಾಕೋ. ಈ ತರ ಗೊತ್ತಾಗ್ತಿದ್ಯಾ? ಆಮೇಲೆ ಇದನ್ನ ಹೀಗೆ ಭಗಿನಿ ಈ ತರ ಸ್ಟಿಕ್ ಮಾಡ್ಕೊಂಡ್ಬಿಡ್ಲಾ? ಇನ್ನ ನಂಗೆ ಕಾಣಿಸ್ತಾ ಇಲ್ಲ. ಭಗಿನಿ ನೀನ್ ಒಂದ್ ಪೇಪರ್ ಅಲ್ಲಿ ಈ ತರ ಬರ್ಕೋತ್ಯಾ? ನಿಂಗ್ ಬರುತ್ತಾ? ಈ ತರ ಶೇಪ್ ಬರ್ಕೊಂಡ್ ಕಟ್ ಮಾಡು ದೀಕ್ಷಾ, ನಿಂಗ್ ಬರ್ದೇ ಇದ್ರೆ, ಫೋಲ್ಡಿಂಗ್ಸ್ ಬರ್ದೇ ಇದ್ರೆ. ಭಗಿನಿ ಯಾವ ಪೆಟಲ್ ಅಲ್ಲಿ ಬ್ಲೂ ಮಾಡ್ಬೇಕು? ಭಗಿನಿ ನಂಗೊಂದ್ ಐಡಿಯಾ ಬಂತು. ಇದನ್ನ ಇಲ್ಲಿ ಗ್ಲೂ ಮಾಡ್ಬಿಟ್ಟು ಅದಾದ್ಮೇಲೆ ಸ್ಟೆಮ್ ಹಾಕಿದ್ರೆ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಭಗಿನಿ. ಸರಿ, ತರ ಮಾಡು. ನಾನ್ ಹೇಳ್ಕೊಡ್ತಿರೋದ್ರದ್ದು ಬೇರೆ ಅಲ್ವಾ, ಅದನ್ನ ಬೇರೆ ತರ ಮಾಡ್ಬೇಕು. ಹಾ ಭಗಿನಿ. ಈ ತರ ಮಾಡ್ಕೊಂಡ್ರಿ ಅಲ್ವಾ? ನಿಮ್ದು ಲೈಟ್ ಕಲರ್ ಒಳಗಡೆ ಸ್ಕೆಚ್ ಪೆನ್ ಅಲ್ಲಿ ಈ ತರ ಮಾರ್ಕ್ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ಈ ತರ ಕಾಣಿಸ್ತಿದ್ಯಾ? ಭಗಿನಿ ಹಿಂಗ? ಹಾ ಕರೆಕ್ಟ್ ಇದೆ ವೈಷ್ಣವಿ. ಭಗಿನಿ ಇದು ಚೆನ್ನಾಗಿ ಕಾಣಿಸುತ್ತಾ? ಭಗಿನಿ ನಿಮ್ ವಿಡಿಯೋ ಆಫ್ ಆಗಿದೆ. ಇಲ್ಲ ಬರ್ತಾ ಇದೆಯಲ್ಲ. ಭಗಿನಿ ಇದ್ ನೋಡಿ. ನಾ ಹೇಳ್ಕೊಡ್ತಿರೋದ್ ನೀನ್ ಮಾಡ್ತಾ ಇಲ್ವಾ ದೀಕ್ಷಾ? ಭಗಿನಿ ಆಗ್ತಾನೆ ಇಲ್ಲ ಯಾಕೋ. ನೀನ್ ಈ ತರ ಶೇಪ್ ಕಟ್ ಮಾಡ್ಕೋ, ಈ ತರ ಮಾಡು. ಈ ತರ ಶೇಪ್ ಕಟ್ ಮಾಡ್ಕೊಂಡು ಮಾಡು. ಭಗಿನಿ ಕಟ್ಟಿಂಗ್ ಒಂಚೂರು ಹೇಳಿ ಭಗಿನಿ ಇನ್ನೊಂದ್ಸಲ. 4x4 ಸ್ಕ್ವೇರ್ ತಗೊಳ್ಬೇಕು. ಈ ತರ ಮಾಡಿದ್ದೆ, ಅದಾದ್ಮೇಲೆ ಈ ತರ ಆದ್ಮೇಲೆ ಹೀಗೆ ಒಂದ್ ಆರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು. ಸರಿ ಸರಿ. ಹಾ ಓಪನ್ ಮಾಡಿದ್ರೆ ಈ ತರ ಕಾಣತ್ತೆ. ಸರಿ ಭಗಿನಿ ಸರಿ. ಆಮೇಲೆ ಈ ತರ ಒಂದ್ ಕಟ್ ಮಾಡ್ಕೊಳ್ಬೇಕು ಮಧ್ಯ, ಒಂದೇ ಒಂದ್ ಪೆಟಲ್. ಭಗಿನಿ ಲಲಂಗ ಲೈನ್ಸ್ ಹಾಕ್ಬೋದು.
ಅಂತ ಈ ತರ ಒಂದು ಕಟ್ ಮಾಡ್ಕೊಂಡ್ಮೇಲೆ ಹಿಂಗ್ ಸ್ಟಿಕ್ ಮಾಡ್ಕೊಳ್ಬೇಕು. ಎಲ್ಲಾ ಫ್ಲವರ್ಸು ಇದೇ ತರ ಬರುತ್ತೆ. ಮಧ್ಯಕ್ಕೆ ಬೇಕಾದ್ರೆ ಒಂದು ಸ್ಮಾಲ್ ಪೇಪರ್ ಪೀಸ್ ತಗೊಂಡು ಈ ತರ ಏನಾದ್ರು ಒಂದ್ ಸ್ಮಾಲ್ ಪೇಪರ್ ಪೀಸ್ ತಗೊಂಡ್ ಹಿಂಗೆ ಫೋಲ್ಡ್ ಮಾಡಿ ಸಣ್ಣಕ್ಕೆ ಮಧ್ಯಕ್ಕೆ ಹೀಗೆ ಅಂಟಿಸ್ಬೋದು. ಅದು ಚೆನ್ನಾಗಿರುತ್ತೆ. ಗ್ಲೂ ಹಾಕಿ ಅಂಟಿಸ್ಬೇಕು. ಇದೇ ತರನೇ ಕಲರ್ಸ್ ಮಾಡ್ಕೊಳ್ಳಿ. ಆರೆಂಜ್, ಪಿಂಕ್, ವೈಟ್, ಯೆಲ್ಲೋ, ರೆಡ್. ಈ ತರ ಫ್ಲವರ್ಸ್ ಒಂದ್ 2 ಮಾಡ್ಕೊಂಡ್ಮೇಲೆ ಒಂಚೂರು ಅದನ್ನ ಸೈಡಿಗೆ ಇಟ್ಬಿಟ್ಟು ಫಸ್ಟ್ ಒಂದು ಗ್ರೀನ್ ಕಲರ್ ಶೀಟ್ ತಗೊಳಕ್ ಹೇಳಿದ್ದೆ ಅಲ್ವಾ ನಾನು, A4 ಸೈಜ್ ಶೀಟ್. ಹಾ ಭಗಿನಿ. ಅದನ್ನ ತಗೊಳ್ಳಿ. ಭಗಿನಿ ಇದ್ ಸಾಕಾ? ಭಗಿನಿ ಲೈಟ್ ಎಲ್ಲ ಎತ್ಕೊಳ್ಬೋದಾ? ಹಾ, ಗ್ರೀನ್ ಇದ್ರೆ ಚೆನ್ನಾಗಿರತ್ತೆ. ಭಗಿನಿ ಗ್ರೀನ್. ಹಾ, ಓಕೆ. ಅದನ್ನ ಹಾರಿಜಾಂಟಲ್ ಆಗಿ ಒಂದ್ ಫೋಲ್ಡ್ ಮಾಡ್ಕೊಳ್ಳಿ. ಭಗಿನಿ. ಹಾ, ನೀವು ಇದಕ್ಕೆ ಲ್ಯಾಂಪ್ ಶೇಡಿಗೆ ಕಟ್ ಮಾಡ್ತೀರಲ್ಲ, ಗೊತ್ತಾ ನಿಮ್ಗೆ? ಆ ತರ ಕಟ್ ಮಾಡ್ತೀರಾ? ಫುಲ್ ಕಟ್ ಮಾಡಬಾರ್ದು. ಇಲ್ಲಿ 1 ಸೆಂಟಿಮೀಟರ್ ಅಷ್ಟು ಬಿಟ್ಬಿಟ್ಟು ಕಟ್ ಮಾಡ್ಬೇಕು, ಇಷ್ಟು. ಓಕೆನಾ? ಇದೇ ತರನೇ ಸ್ಟ್ರಿಪ್ಸ್ ಕಟ್ ಮಾಡಿ ಉದ್ದಕ್ಕೆ. ಗೊತ್ತಾಯ್ತಾ? ಹಾರಿಜಾಂಟಲ್ ಆಗಿ ಮಾಡಿಸ್ಕೊಳ್ಳಿ ಪೇಪರ್ನ. ಈ ತರ ಕಟ್ ಮಾಡಿ. ಫೋಲ್ಡಿಂಗ್ ಹತ್ರನೇ ಕಟ್ ಮಾಡ್ಬೇಕಾ ಭಗಿನಿ? ಫೋಲ್ಡಿಂಗ್ ಹತ್ರ ಮಾಡಿ, ಆಮೇಲೆ ಈ ಕಡೆ ಸ್ಟಿಕ್ ಮಾಡ್ಬೇಕು. ಓಕೆ ಲಾಸ್ಟ್ ಓಕೆ. ಈ ಕಡೆ ಎಡ್ಜ್ ಹಿಂಗೆ ಇರ್ಲಿ, ಈ ಕಡೆ ಎಡ್ಜ್ ಈ ತರ ಇರೋ ಬಂದು ಕಟ್ ಮಾಡಿ. ಗೊತ್ತಾಯ್ತಲ್ವಾ? ಇದನ್ನ ಸ್ಟಿಕ್ ಮಾಡಿ ಕೆಳಗಡೆ ಮಾತ್ರ, ಅಂದ್ರೆ ಉಲ್ಟಾ ಮಾಡ್ಬಿಟ್ಟು ಸ್ಟಿಕ್ ಮಾಡಿ. ಈಗ ಇಷ್ಟ ಅಂತಲ್ವಾ ಫುಲ್ ಶೀಟ್, ಈಗ ಹಿಂಗ್ ಉಲ್ಟಾ ಮಾಡಿಬಿಟ್ಟು ಸ್ಟಿಕ್ ಮಾಡಿ ಕೆಳಗಡೆ. ದೀಕ್ಷಾ ಸರಿ ಹೋಗ್ಲಿಲ್ಲ ಪುಟ. ಈ ತರ ಮಾಡು, ಹೀಗ್ ಬರ್ಬೇಕು. 1 ನಿಮಿಷ ಭಗಿನಿ. ನೀವು ಲ್ಯಾಂಪ್ ಶೇಡಿಗೆ ನೋಡಿ, ಈ ತರ ಮಾಡ್ಕೊಂಡು ಹೀಗ್ ಮಾಡ್ತೀರಾ ಅಲ್ವಾ? ಮಾಡಿದೀರಾ ಈಗ? ಈ ತರ ಲ್ಯಾಂಪ್ ಶೇಡ್ ಮಾಡಿದೀರಾ ನೀವು? ಅದೇ ತರ ಮಾಡ್ಕೊಳ್ಳಿ. ಮಾಡಿದ್ರೆ ಹೀಗ್ ಬರತ್ತೆ. ಭಗಿನಿ ಫುಲ್ ಮಾಡ್ಬೇಕಾ? ಫುಲ್ ಮಾಡ್ಬಾರ್ದು, ಅದನ್ನ ಹೇಳಿದ್ನಲ್ಲ, ಲಾಸ್ಟ್ ಅಲ್ಲಿ 1 ಸೆಂಟಿಮೀಟರ್ ಅಷ್ಟು ಬಿಟ್ಟು. ಈ ತರನಾ? ಅಲ್ಲ ಪುಟ, ಆ ಕಡೆ ಎಡ್ಜಿಂದ ಮಾಡು. ಉಲ್ಟಾ ಇಟ್ಕೋ.
ಸೊ ಈ ತರ ಮಾಡಿದ್ಮೇಲೆ ಹಿಂಗ್ ಉಲ್ಟಾ ಮಾಡಿಸ್ಕೊಳ್ಳಿ ಇದನ್ನ. ಭಗಿನಿ ಭಗಿನಿ ಹಾ ಈ ತರ edit ಮಾಡ್ಬೇಕಾ? ನೋಡಿ ಈ ತರ ಮಾಡ್ಕೊಳ್ಳಿ. ಈ ಆಮೇಲೆ ಭಗಿನಿ ನನಗೆ ಹೀಗ್ ಬಂದಿದೆ. ಆತರ ಮಾಡ್ಬಾರ್ದಿತ್ತು. ನಾ ಹೇಳದ್ನಲ್ಲ ಇಲ್ಲಿ ನೋಡು, ಈ ತರ ಮಡ್ಸಿರೋ ಕಡೆಯಿಂದಾನೇ ಕಟ್ ಮಾಡ್ಕೊಳ್ಬೇಕು. ಬೇರೆ ಶೀಟ್ ತಗೋತಿಯಾ? ಬೇರೆ ಶೀಟ್ ಅಲ್ಲಿ ಮಾಡು. ಭಗಿನಿ ನಾನು ಹಿಂಗ್ ಮಾಡಿದ್ದೀನಿ, ಕರೆಕ್ಟಾ? ಇಲ್ಲಿ ನೋಡಿ, A4 size ಶೀಟ್ ಅಲ್ವಾ, ಹಾರಿಜಾಂಟಲ್ ಆಗಿ ಮಡ್ಸ್ಕೋಬೇಕು. ಹೀಗ್ ಮಡ್ಸ್ಕೊಂಡ್ಮೇಲೆ ಈ ಸೈಡ್ ಇಲ್ಲಿ ಫೋಲ್ಡಿಂಗ್ ಮಡ್ಸಿರ್ತೀಯಲ್ಲ, ಇಲ್ಲಿ ಕಟ್ ಮಾಡ್ಬೇಕು. ನೀನ್ ಈ ಎಡ್ಜ್ ಇಂದ ಕಟ್ ಮಾಡ್ಬಿಟ್ಟಿದ್ಯಾ, ಓಪನ್ ಎಡ್ಜ್ ಅಲ್ಲ, ಕ್ಲೋಸ್ಡ್ ಇದೆಯಲ್ಲ ಆ ಎಡ್ಜ್ ಅಲ್ಲಿ ಕಟ್ ಮಾಡ್ಬೇಕು, ಓಪನ್ ಎಡ್ಜ್ ಅಲ್ಲ. ಗೊತ್ತಾಯ್ತಾ? ನೋಡು ಈ ತರ ಬರ್ಬೇಕು. ಫ್ಲವರ್ಸ್ ಎಲ್ಲ ಆಯ್ತು. ಭಗಿನಿ ಯಾವ್ದು ಓಪನ್ ಎಡ್ಜ್ ಮತ್ತೆ ಯಾವ್ದು ಕ್ಲೋಸ್ಡ್ ಎಡ್ಜ್? ಇದು ಕ್ಲೋಸ್ಡ್. ಇದು ನೀವ್ ಹೀಗೆ ಹೋಲ್ಡ್ ಮಾಡ್ತೀಯಲ್ಲ, ಮಡಚ್ತೀಯಲ್ಲ, ಹಾ ಭಗಿನಿ ಅರ್ಥ ಆಯ್ತು. ನಾನ್ ಬೇರೆ ಶೀಟ್ ಅಲ್ಲಿ ಮಾಡ್ತೀನಿ. ಇದು ಓಪನ್, ಫ್ಲವರ್ಸ್ ಆಯ್ತು. ಕ್ಲೋಸ್. ಭಗಿನಿ ಅದ್ನೇ ವೈಟ್ ಶೀಟ್ ಅಲ್ಲಿ ಮಾಡ್ಬೋದಾ? ಹಾ ಮಾಡಿ, ಇವಾಗ ವೈಟ್ ಶೀಟ್ ಅಲ್ಲೇ ಮಾಡಿ. ಫ್ಲವರ್ಸ್ ಅಲ್ಲ ಅಲ್ಲ, ನೆಕ್ಸ್ಟ್ ಇದನ್ ಮಾಡ್ಕೋ, ಗ್ರೀನ್ ಶೀಟ್ ಇದೆಯಲ್ಲ ಅದನ್ನ ಮಾಡ್ಕೋ ಸುಹಾಸ್. ಗ್ರೀನ್ ಶೀಟ್ ಅಲ್ಲಿ ಗ್ರೀನ್ ಶೀಟ್ ಹಾರಿಜಾಂಟಲ್ ಆಗಿ ಮಡ್ಸ್ಕೋ ಫಸ್ಟ್. ಹಾ ಫ್ಯಾನ್ ಒಂದಿಕ್ ಹಾಕಿ ನಿಧಾನಕ್ಕೆ. ಭಗಿನಿ ಈ ತರ ಹಾ ಫುಲ್ A4 size ಫುಲ್ ತಗೋಬೇಕು ದೀಕ್ಷಾ. ಒಂದ್ ನಿಮಿಷ ಭಗಿನಿ, ರೂಮಿಂದ ಶೀಟ್ ತರ್ತೀನಿ ವೈಟ್ ಅದು. ಎಲ್ಲ ರೆಡಿ ಇಟ್ಕೋಬೇಕಲ್ವಾ, ಹೇಳಿದೀನಲ್ಲ. ನೋಡಿ ಈ ತರ ಬರ್ಬೇಕು ಅಂದ್ರೆ ತುಂಬಾ ಪೆಟಲ್ಸ್ ತರ ಬರ್ಬೇಕು. ಇದು ಹಿಂಗ್ ಹಾರಿಜಾಂಟಲ್ ಆಗಿ ಮಾಡಿಸ್ಕೋ ಸುಹಾಸ್. ಫುಲ್ಲು ಹಾಫ್ ಮಾಡಿಸ್ಕೋಬೇಕು. ಹಾರಿಜಾಂಟಲ್ ಆಗಿ ಇಟ್ಕೋ ಪೇಪರ್ನ, ಅಡ್ಡ ಇಟ್ಕೋ. ಇಲ್ಲಾಗಿದೆ. ಅಲ್ಲ 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 ಅಲ್ಲ, ಪೇಪರ್ ಹೀಗೆ ಇಟ್ಕೋಬಿಟ್ಟ, ನೀನ್ ಹೀಗೆ ಇಟ್ಕೊಂಡಿದ್ಯಾ, ಹೀಗೆ ಹಾ ಅಡ್ಡಕ್ಕೆ ಇಟ್ಕೊಂಡ್ಯಾ, ಹಾಫ್ ಮಾಡ್ಸ್, ಹಾಫ್ ಫೋಲ್ಡ್ ಮಾಡಿ. ಭಗಿನಿ ಹಿಂಗಿಂದ ಕಟ್ ಮಾಡ್ಬೇಕಾ? ಹಾ ಕ್ಲೋಸ್ಡ್ ಎಡ್ಜ್ ಇದೆಯಲ್ಲ ನೋಡು, ಇದು ಕ್ಲೋಸ್ಡ್. ನೋಡಿ ಇಲ್ಲೆಲ್ಲೂ ಓಪನ್ ಇಲ್ಲ ಅಲ್ವಾ, ಈ ಲೈನ್ ಬಂದಿದೆಯಲ್ಲ, ಇಲ್ಲಿಂದ ಕಟ್ ನೋಡು, ನಿಂಗೆ ಈ ತರ ಕಾಣ್ಬೇಕು. ಮಾಡ್ತೀನಿ. ಗೊತ್ತಾಯ್ತಾ? ಹಾಫ್ ಫೋಲ್ಡ್ ಮಾಡಿ ಆಯ್ತಾ? ಹಾ ಈ ತರ ಇಟ್ಕೊಂಡು ಕ್ಲೋಸ್ ಎಡ್ಜ್ ಇದೆಯಲ್ಲ, ಇದು ಓಪನ್ ಅಲ್ಲ. ಓಕೆ, ಆ ಕಡೆ ಭಾಗದಿಂದ ಹಿಂಗೆ ಕಟ್ ಮಾಡು. ನೀ ಲ್ಯಾಂಪ್ ಈ ತರ ಕಟ್ ಮಾಡ್ಬೇಕು. ಸ್ವಲ್ಪ ಮೇಲ್ಗಡೆ ಗ್ಯಾಪ್ ಇಟ್ಟಿರ್ಬೇಕಾ ಭಗಿನಿ? ಹೌದು ಹೌದು, ನೋಡು ಹಿಂಗ್ ಓಪನ್ ಮಾಡಿದ್ರೆ ಈ ತರ ಕಾಣಿಸ್ಬೇಕು. ಓಕೆನಾ? ಹಿಂಗೆ ಹಾಫ್ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಕಟ್ ಮಾಡ್ಬೇಕಾ? ಹಾ ಕೆಳಗಲ್ಲ, ಮೇಲ್ ಮಾಡು. ಇಲ್ಲಿ ಇಷ್ಟನ್ನು ಕಟ್ ಮಾಡ್ಬೇಕಾ? ಹಾ ಕೆಳಗಡೆ ಸ್ವಲ್ಪ ಹಾಫ್ ಮಾಡಿಸ್ಕೊಂಡೇ ಮಾಡು. ಮಾಡ್ಕೊಂಡೆ. ಹಾ ಉಲ್ಟಾ ಇಟ್ಕೋ.
ಕ್ಲೋಸ್ ಡೇಟ್ ಬಂತ ನಿಂಗಿಲ್ಲಿ? ಈ ಕಡೆ ಕ್ಲೋಸ್ ಆಗಿದೆ ಕೆಳಗಡೆ. ಇಲ್ಲಿ ಹಾ, ಅಲ್ಲಿಂದ ಹಿಂಗ್ ಕಟ್ ಮಾಡು. ಈ ತರ ಹೀಗೆ ಇಟ್ಕೊಂಡ್ ಮಾಡು. ಹಾ ಬಗ್ಗೆ ಫುಲ್ ಮಾಡಬಾರ್ದು, ಕೆಳಗಡೆ ಸ್ವಲ್ಪ ಹಿಂಗ ಹಿಂಗ. ಹಾ ಇದೆ ವೈಷ್ಣವಿ. ಓಪನ್ ಮಾಡು ಒಂದ್ಸಲಿ. ಹಾ ಕರೆಕ್ಟ್, ಸರಿ ಇದೆ. ಮಾಡ್ಕೊಂಡ್ಮೇಲೆ ಈ ಎರಡು glue ಹಾಕಿ ಬಗ್ಗೆ ಈ ತರ ಬರುತ್ತೆ ನೋಡಿ. ಹಾ ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಈಗ ಉಲ್ಟಾ ಮಾಡೋದನ್ನ ಬಗೆನಿ ಈಗ ಹಿಂಗ್ ಮಾಡ್ಸಿದ್ಯಾ ಅಲ್ವಾ, ಹಿಂಗ ಓಪನ್ ಮಾಡ್ಬಿಟ್ಟು ಹಿಂಗ್ ಉಲ್ಟಾ ಮಾಡಿಸ್ಬಿಟ್ಟು ಈ ತರ ಬರುತ್ತೆ. ಇಲ್ಲಿ ಹೆಣ್ಣು ತಕ್ಕ ಬರ್ಬೇಕು, ಮೇಲ್ಗಡೆ ಹಸು ಕಟ್ ಮಾಡ್ಬಾರ್ದು ಅಷ್ಟೇ. ಕಟ್ ಮಾಡ್ಬಾರ್ದು. ಆದ್ರೆ ಫುಲ್ ಹಾ ಫುಲ್ ಭಗಿನಿ ಈ ರೀತಿ ಇಬ್ರು ಮಾತಾಡಿ. ಭಗಿನಿ ಲಲನ್ಯ ನೋಡಿ ಈ ರೀತಿ ಸ್ಟಿಕ್ ಮಾಡ್ಬೇಕಾ? ಹಾ ಕರೆಕ್ಟ್. ಸ್ಟಿಕ್ ಮಾಡಿದ್ಮೇಲೆ ನೋಡಿ ಈ ತರ ಕಾಣುತ್ತೆ. ಬಂತಾ ಎಲ್ರಿಗೂ? ಇಲ್ಲ ಭಗಿನಿ. ನೆಕ್ಸ್ಟ್ ಈ ತರ ರೋಲ್ ಮಾಡಿ. ಪೇಪರ್ ಮಾಮೂಲಿ ರೋಲ್ ಮಾಡ್ತಿರಲ್ಲ ಆ ತರ ರೋಲ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಲೂಸ್ ಆಗೇ ಮಾಡಿ, ತುಂಬಾ ಟೈಟ್ ಆಗೇನ್ ಬೇಡ. ಭಗಿನಿ ಹಾ ಹಾ ಕರೆಕ್ಟ್ ಇದೆ. ಸುಹಾಸಿಗೆ ಈ ತರ ಮಾಡಿದ್ಯಲ್ಲ, ಈಗ ಓಪನ್ ಮಾಡು. ಹಿಂಗೆ ಆಪೋಸಿಟ್ ಆಗಿ ಮಾಡಿಸ್ಕೊಂಡು ಗ್ಲೂ ಮಾಡು ಸೈಡ್ ಅಲ್ಲ ಬಾ. ಇದು ಓಪನ್ ಎಡ್ಜ್ ಇದೆಯಲ್ಲ ಅದು, ಅದನ್ನ ಸ್ಟಿಕ್ ಮಾಡ್ಬಿಡು. ಹಾ ಈಗ ಉಲ್ಟಾ ಮಾಡಿಸ್ಕೋ ವೈಷ್ಣವಿ. ತಾತ ಹೆಲ್ಪ್ ಮಾಡ್ಬನ್ನಿ. ತಾತ ಹೆಲ್ಪ್ ಮಾಡಿಲ್ಲ. ಮಾಡ್ಬೇಕು. ತಾತ ಕೆಲಸ ಕೊಡ್ತಾರೆ. ಉಲ್ಟಾ ಮಾಡಿಸ್ಬೇಕು. ಮಧ್ಯ ಒಂಚೂರ್ ಗ್ಲೂ ಓಕೆನಾ? ರೋಲ್ ಮಾಡ್ಬೇಕು. ಹಂಗಲ್ಲ, ಹಿಂಗಾಗಿದೆಯಲ್ಲ, ಹಿಂಗ್ ಉಲ್ಟಾ ಮಾಡ್ಸೋ ಅಂತಿದಾರ. ಭಗಿನಿ ನಾನ್ ಮಾಡಿದ್ದೀನಿ ಹಿಂಗ. ಹಾ ಕರೆಕ್ಟ್ ಇದೆ ವೈಷ್ಣವಿ. ಇವಾಗ ಓಪನ್ ಇರೋದನ್ನ ಸ್ಟಿಕ್ ಮಾಡಾಯ್ತಾ? ನನಗೆ ಗೊತ್ತಾಗ್ತಿಲ್ಲ. ಕೆಳಗಡೆ ಹಿಂಗೆ ಈಗ ಮಾಡ್ಕೊಂಡ್ಮೇಲೆ ಇದನ್ನ ಸ್ಟಿಕ್ ಮಾಡ್ಬೇಕಷ್ಟೆ. ಫುಲ್ ಸ್ಟಿಕ್ ಮಾಡ್ಬೇಕಾ? ಫುಲ್ ಬೇಡ, ಕೆಳಗಡೆ ಮಾತ್ರ ಸ್ವಲ್ಪ 1 ಸೆಂಟಿಮೀಟರ್ ಅಷ್ಟು ಮಾತ್ರ ಬಿಟ್ಟು ಕಾರ್ನರ್ಸ್ ಅಲ್ಲಿ ಮಾತ್ರ ಮಾಡ್ಬೇಕಾ, ಫುಲ್ ಮಾಡ್ಬೇಕಾ? ಕೆಳಗಡೆ ಮಾತ್ರ. ಸುಹಾಸ್ನಿ ಇಟ್ಕೊಂಡಿದ್ಯಲ್ಲ ಅಲ್ಲಿ ಮಾತ್ರ ಮಾಡು, ಸ್ಟಿಕ್ ಮಾಡು.
ಈ ಕಡೆ ಈ ತರ ಗ್ಯಾಪ್ ಇರ್ಬೇಕಾ ಅಷ್ಟು ಕ್ಲೋಸ್ ಆಗಿರ್ಬೇಕಾ? ಹಾ, ಈ ತರ ಗ್ಯಾಪ್ ಇರ್ಬೇಕು. ಹಾ. ಓಕೆ, ಇಲ್ಲಿ ಎಲ್ಲ ಭಗಿನಿ ಸ್ಟಿಕ್ ಮಾಡಿದಾಯ್ತು. ಮಾಡೋದ ಅಲ್ಲಿಂದ ಹಾಕೋಣ. ಸರಿ. ಒಂದ್ ಸೈಡ್ ಇಟ್ಕೊಂಡು ರೋಲ್ ಮಾಡು. ಹೆಂಗ್ ರೋಲ್ ಮಾಡ್ಬೇಕು ಭಗಿನಿ? ಮಾಮೂಲಿ ಪೇಪರ್ ರೋಲ್ ಮಾಡ್ತೀರಲ್ಲ ಆ ತರ ರೋಲ್ ಮಾಡಿ. ಹೀಗೆ. ಹಾ ಭಗಿನಿ. ಸರಿನಾ? ತುಂಬಾ ಟೈಟ್ ಆಗ್ಬೇಡ, ಸ್ವಲ್ಪ ಲೂಸ್ ಆಗೇ ಮಾಡಿ. ಹಾ ಭಗಿನಿ. ಮಾಡ್ಬಿಟ್ರೆ ಒಂಥರ ಲೈನ್ ತರ ಬಂದ್ಬಿಡುತ್ತೆ ಅದು ಹಾ, ಎಂಡಲ್ಲಿ. ಹೌದು. ಮಾಡ್ಸಿ. ಅದ್ರ ಮಧ್ಯೆ ಒಂಚೂರು ಸ್ಟಿಕ್ ಮಾಡಿ, ಅವಾಗ ಅದು ಬಿಚ್ಕೊಳ್ಳಲ್ಲ. ಮಾಡಮ್ಮ. ಅವಾಗ ಮಾಡ್ತಿದ್ದು ನೀನು ಕರೆಕ್ಟ್ ಆಗೇ ಇತ್ತು. ಕೊಡ್ರಲ್ಲ ಹಾಳ್ ಮಾಡ್ತೀಯಲ್ಲ ಇದು ನಿನ್ಗೆ ಮಸ್ತು. ಕೊಡಲಿ. ಈ ತರ ಬಂತಾ? ಸ್ವಲ್ಪ ಅಗ್ಲ ಭಗಿನಿ ಹಿಂಗ್ ಬಂತು. ಅನ್ಸಾಯ್ತಿರು. ಈ ತರ ಮುಚ್ಕೊಳ್ಳಲ್ಲ. ಭಗಿನಿ ಹಾ, ಕರೆಕ್ಟ್ ಇದೆ. ಮಾಡು. ನೋಡು. ಸ್ವಲ್ಪ ಸ್ಪ್ರೆಡ್ ಮಾಡಿ ಅಗ್ಲ ಮಾಡ್ಕೊಂಡು. ಅಲ್ಲ ಆಯ್ತು. ನೋಡು ಮತ್ತೆ ಅಗ್ಲ ಆಗ್ತಿದೆ. ನೀನ್ ಏನ್ ಆಗ್ತಿಲ್ಲ, ಅದು ಸ್ಟಿಕ್ ಆಗಿದೆ ಅಷ್ಟೇ. ಮತ್ತೆ ಓಪನ್ ಮಾಡಕ್ ಆಗಲ್ಲ. ಓಕೆ, ಈ ತರ ಬಂತಾ? ಇಲ್ಲ ಭಗಿನಿ. ಇವಾಗ ನೀವು ಫ್ಲವರ್ ಮಾಡಿದಿರಲ್ಲ, ಒಂದೊಂದನ್ನೇ ಒಂದೊಂದೊಂದೊಂದು ಪೆಟಲ್ ಗಂಟಿಸಿ. ಓಕೆನಾ? ಇಲ್ಲಿ ನೋಡಿ, ಈ ತರ ಒಂದ್ ಸೈಡ್ ಸ್ಟಿಕ್ ಗ್ಲೂ ಹಾಕೊಳ್ಳಿ. ಎಲ್ಲಿ ಗ್ಲೂ ಹಾಕಿರ್ತೀರಲ್ಲ, ನಿಮಗೆ ಯಾವ ತರ ಬೇಕು, ಅಪ್ ಸೈಡ್ ಡೌನ್ ಯಾವ ತರ ಬೇಕಾದ್ರೂ ಅಂಟಿಸ್ಬೋದು. ಭಗಿನಿ ಹಿಂಗ್ ಬಂತು. ಒಂದೇ ರೋಲ್ ಮಾಡು ನೋಡಿ. ಹಾ. ಹಿಂಗ್ ಬಂತು. ಹಾ, ಒಂದ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊ ವೈಷ್ಣವಿ. ಬಿಡು. ಒಂದೊಂದಕ್ಕೆ ರೋಲ್ ಮಾಡ್ಬೇಕು, ಟೈಟ್ ಆಗಿ ಬರೋದು. ಒಂದೊಂದಕ್ಕೂ ಒಂದೊಂದೊಂದೊಂದು ಫ್ಲವರ್ ಅಂಟಿಸ್ಬೋದು. ಒಂದ್ ಕಡೆ ರೆಡ್, ಒಂದ್ ಕಡೆ ವೈಟ್, ಯೆಲ್ಲೋ. ಭಗಿನಿ ಹಿಂಗ. ಹಾ, ನೋಡು ನಿನ್ ಪಕ್ಕ ತಗೊಂಡು. ಓಕೆ, ಮಾಡು. ಇವಾಗ ಫ್ಲವರ್ ಎಲ್ಲ ಅಂಟಿಸು. ಭಗಿನಿ ಅದು ಕೆಳಗಡೆ ಇದೆ ಅಲ್ವಾ, ಸ್ಟಿಕ್ ಮಾಡ್ಬೇಕಾ ಲಾಸ್ಟಿಗೂ ಇದಕ್ಕೂ? ಯಾವ್ದು? ಕೆಳಗಡೆ ಇದು ಲೂಸ್ ಆಗತ್ತಲ್ವಾ, ಅದಕ್ಕೆ ಸ್ಟಿಕ್ ಮಾಡ್ಬೇಕಾ? ಫಸ್ಟ್ ಇಂದನೇ ಬೇಕಾದ್ರೆ ಚೂರ ಗ್ಲೂ ಹಾಕೊಂಡ್ ಮಧ್ಯೆ ಮಧ್ಯೆ ಸ್ಟಿಕ್ ಮಾಡ್ಕೊಂಡ್ರೆ ಅವಾಗ ಬಿಚ್ಚಲ್ಲ. ಗ್ಲೂ ಹಾಕ್ತೀನಾ? ಸೊ ಈ ತರ ಕಲರ್ಸ್ ಫ್ಲವರ್ಸ್ ಅಂಟಿಸ್ಬಿಟ್ಟು ಇಟ್ಕೊಂಡಿದ್ದೀರಲ್ಲ ಕಪ್ಪು, ಇಲ್ಲಿ ನೋಡಿ ಕುತ್ಕೊಳ್ಳುತ್ತೆ ಕಾಫಿ ಕಪ್ಪಿಗಾದ್ರೆ. ಬರ್ತಿದ್ಯಾ ಎಲ್ರಿಗೂ?
ಈ ಕಾಫಿ ಕಪ್ಪಿಗೆ ಬೇಕಾದ್ರೆ ಈ ತರ ನೋಡಿ ಕಣ್ಣು ಮೂಗು ಬಾಯಿ ಎಲ್ಲ ಬರಿಬೋದು. ಸರಿನಾ? ಬಟರ್ಫ್ಲೈ ಮಾಡಿ ಬೇಕಾದ್ರೆ ಅಂಟಿಸ್ಬೋದು. ನೋಡಿ. ಭಗಿನಿ ಹಿಂಗ ಹಾ ಕರೆಕ್ಟ್. ಯಾವ್ಯಾವ ಶೇಪಿಗೆ ಬೇಕಾದ್ರೂ ಅಂಟಿಸ್ಕೋಬಹುದು ನೀವು ಫೇಸಿಂಗ್ ಆಗಿ. ಭಗಿನಿ ಇದ್ರಲ್ಲಿ ಜಾಸ್ತಿ ವೈಟ್ ಕಲರ್ ಶೀಟ್ಸ್ ಇದೆ ಅಲ್ವಾ, ಅಂದ್ರೆ ನಾವು 6 ಮಾಡಿರೋದಲ್ವಾ? ಹೌದು ಹೌದು, ಅದಕ್ಕೆ ನೀವು ಆಮೇಲೆ ಫ್ಲವರ್ಸ್ ಕಲರ್ ಫ್ಲವರ್ಸ್ ಮಾಡಿ ಅಂಟಿಸಿದ್ರೆ ಇದು ಗ್ರೀನ್ ಇದ್ರೆ ಚೆನ್ನಾಗಿರುತ್ತೆ, ಗ್ರೀನ್ ಗ್ರಾಸ್ ತರ ಕಾಣುತ್ತೆ, ಮಧ್ಯ ಫ್ಲವರ್ಸ್ ಚೆನ್ನಾಗಿ ಕಾಣುತ್ತೆ. ಸರಿನಾ? ಕಾಂಟ್ರಾಸ್ಟ್ ಆಗಿ ಅಂಟಿಸ್ಕೊಂಡು ಹೋಗಿ ಫ್ಲವರ್ಸ್. ಮಾಡ್ಬಿಟ್ಟು ಇವತ್ತು ಫೋಟೋ ಕಳಿಸ್ತೀರಾ? ಇವತ್ತಾಗದೆ ಇದ್ರೆ ನಾಳೆ ಈ ತರ ಬೇರೆ ಬೇರೆ ಎಮೋಜಿಸು ಮಾಡ್ಬೋದು. ಚೆನ್ನಾಗಿದೆ ಅನುಪಮ ಭಗಿನಿ, ವೆರಿ ನೈಸ್. ಭಗಿನಿ ನನಗೆ ಇದು ಆರ್ಟ್ ತುಂಬಾ ಇದು ಕ್ರಾಫ್ಟ್ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಥ್ಯಾಂಕ್ ಯು. ನೀವ್ ಮಾಡಿ ಕಲರ್ಸ್ ಅಲ್ಲಿ ಮಾಡ್ಬಿಟ್ಟು ಫೋಟೋ ಕಳಿಸಿ ನಂಗೆ. ಹಾ ಚೆನ್ನಾಗಿದೆ. ಓಕೆ ಓಕೆ, ಉಳ್ದಿ ಫ್ಲವರ್ಸ್ ಎಲ್ಲ ಮಾಡ್ಬಿಟ್ಟು ಮನೇಲಿ ಅಂಟಿಸಿ ನಂಗೆ ಆಮೇಲೆ ಫೋಟೋ ಕಳಿಸಿ. ಓಕೆನಾ? ಇವತ್ತಿಗೆ ಮುಗ್ಸೋಣ. ಆಯ್ತು. ಚೆನ್ನಾಗ್ ಬಂದಿದೆ ಫ್ಲವರ್ಸ್ ಅಂಟ್ಸು, ಆಯ್ತಾ? ಓಕೆ, ಇವತ್ತಿಗೆ ಮುಗ್ಸೋಣ ಆಯ್ತಾ? ಶಾಂತಿ ಮಂತ್ರ ಹೇಳ್ತೀರಾ ಯಾರಾದ್ರೂ? ಯಾರು ಹೇಳ್ತೀರಾ ಇವತ್ತು? ವೈಷ್ಣವಿ ಬರುತ್ತೆ? ಬರುತ್ತೆ ಭಗಿನಿ. ನಾನು ಹೇಳ್ತೀನಿ. ಯಾರಾದ್ರೂ ಒಬ್ರು. ಸುಹಾಸ್ ನೆನ್ನೆ ಹೇಳಿದ್ದೆ ಅಲ್ವಾ? ಭಗಿನಿ ನಾನ್ ಹೇಳ್ತೀನಿ. ಇವತ್ತೊಬ್ರು ಹೇಳಿ, ನಾಳೆ ಇನ್ನೊಬ್ರು ಹೇಳ್ಯಾರಂತ. ಓಕೆನಾ? ನಾನು ಹೇಳ್ತೀನಿ. ಸರಿ, ಓಕೆ. ಇವಳು ಹೇಳಿದ್ಮೇಲೆ ನೀನ್ ಹೇಳು ಆಯ್ತಾ? ನನ್ಸತಿ. ಓಕೆ, ವೈಷ್ಣವಿ ಹೇಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನೀನು ಹೇಳ್ಬಿಡು. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಫಸ್ಟಿಂದ ಹೇಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಭದ್ರಾಣಿ ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ರಾಮ್ ರಾಮ್. ರಾಮ್ ರಾಮ್ ಭಗಿನಿ. ರಾಮ್ ರಾಮ್ ಭಗಿನಿ. ಪುನರ್ಮಿಲಾಮಃ. ಪುನರ್ಮಿಲಾಮಃ.